ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವೆಲ್ಲ ವೇನಾರ್ಗೆ ಹೋಗ್ತಾ ಇದ್ದೀವಿ ಕಸಿನ್ಸ್ ಜೊತೆ. ಎಲ್ಲ ರೆಡಿ ಆಗಿದೆ, ಆಗ್ಲೇ ತೋರಿಸ್ತೀನಿ ಹೇಗಿರುತ್ತೆ ವೇನಾಡು. ಮೈಸೂರು ಟು ಬಂಡೀಪುರ್ ರೂಟ್ ಕಡೆಯಿಂದ ವೇನಾಡ್ ಕಡೆಗೆ ನಿಮಿಷ ತೋರಿಸ್ತೀನಿ ರೀ. ನಂದೇನ್ ತಗೊಳಲ್ಲ. ಸೊ ಎಲ್ಲ ರೆಡಿ ಆಗೋಗಿದ್ದಾರೆ, ಹೊರಡಕ್ಕಷ್ಟೇ ಬಾಕಿ. ಇಲ್ಲೊಂದು ಕಾರು, ಅಲ್ಲೊಂದು ಕಾರು, 2 ಕಾರಲ್ಲಿ. ಓಪನ್ ಮಾಡಿ. ಈ ಕಾರಲ್ಲೆಲ್ಲ ಬರೇ ಹುಡುಗರಿದಾರೆ, ಎಲ್ಲ ಹಾಯ್ ಮಾಡಿ. ಹಾಯ್ ಹಾಯ್. ಯಾರದು? ನಾನೀನೇ ಹಾಯ್ ಹೇಳು ಅಂದ್ರೆ ಒಪ್ಪಂತೀನಿ. ಹಾಯ್ ಹಾಯ್. ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ? ಕೇರಳ. ಕೇರಳನಾ? ವೈನಾಡ್. 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 ಎಲ್ಲಾರ್ಗುನು ಹಾಯ್. ಎಷ್ಟು ಖುಷಿ. ಜಾಸ್ತಿ ಜಾಸ್ತಿ. ಎಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದೀರಾ ಟ್ರಿಪ್ ಹೋಗಕ್ಕೆ? ಎಷ್ಟೊಂದ್ ದಿನ. ಓಕೆ, ನಾವಾಗೆ 2 ಇಯರ್ಸ್ ಇಂದ ಎಲ್ಲೂ ಹೋಗಿರ್ಲಿಲ್ಲ. 2 ಇಯರ್ಸ್ ಗ್ಯಾಪ್ ಆದ್ಮೇಲೆ ಇವಾಗ ಹೋಗ್ತಿರೋದು. ಫುಲ್ ಹುಡುಗರೆಲ್ಲ ಫುಲ್ ಖುಷಿಯಾಗಿದ್ದಾರೆ ಎಲ್ಲ. ಹೌ ಇಸ್ ದ ಜೋಶ್? ನೈಸ್. ಓಕೆ ಓಕೆ, ನಾವೀಗ ಹೊರಡ್ತಾ ಇದೀವಿ. ಡ್ರೈವರ್ ಇಲ್ಲಿ ರೆಡಿ ಆಗಿದ್ದಾರೆ. ಹಳ್ಳಿ ಡ್ರೈವರ್, ಆ ಕಾರಿಂದ ಇವರು. ಆ ಕಾರಿಂದ ಜಯಂತ್ ಒಬ್ಬನ್ ಬಿಟ್ಬಿಡಿ. ಜಯಂತ್, ಎಷ್ಟು ಖುಷಿ ಆಗಿದೆ ನಿನ್ಗೆ ಇವಾಗ ಟ್ರಿಪ್ ಹೋಗ್ತೀರಾ 2 ಇಯರ್ಸ್ ಆದ್ಮೇಲೆ? ಜಾಸ್ತಿ ತಿನ್ನಕ್ಕೆ ಏನೇನೆಲ್ಲ ಇಟ್ಕೊಂಡೆ? ಎಲ್ಲ ಇಟ್ಕೊಂಡ್ಯಾ? ಜ್ಯೂಸ್ ಎಲ್ಲಾನು? ಹೊಟ್ಟೆ ಹಸಿತಿಲ್ವಾ? 7:30 ಆಯ್ತಲ್ಲ. ಓಕೆ ಓಕೆ, 7:45ಗೆ ಮೈಸೂರು ಬಿಡ್ತಾ ಇದೀವಿ. ನಂಜನಗೂಡ್ ಬಂಡೀಪುರ್ ರೂಟ್ ಕಡೆಯಿಂದ ಹೊರಡ್ತೀವಿ. ಯಾವ ಪ್ರಾಣಿ ಕಾಣಿಸುತ್ತೆ, ಅಟ್ಲೀಸ್ಟ್ ನಮ್ಮ ಹುಡುಗರ್ಗೆ ಒಂದು 3-4 ವೆರೈಟಿ ಆಫ್ ಪ್ರಾಣಿ ಕಾಣಿಸಿದ್ರೆ ಸಾಕು, ಪಾಪ ಅವರು ಖುಷಿ ಆಗ್ಬಿಡ್ತಾರೆ. ಮಧ್ಯ ತಿಂಡಿ ತಿನ್ಬಿಟ್ಟು ಹೋಗೋದಾ ಮೈಸೂರಿನಲ್ಲೇ, ಅಥವಾ ಬಂಡೀಪುರ್ ಕ್ರಾಸ್ ಮಾಡಿದ್ಮೇಲೆ ತಿನ್ನೋದಾ? ಅದ್ ಗೊತ್ತಿಲ್ಲ, ನೋಡ್ತೀವಿ. ಈಗ ಸದ್ಯಕ್ಕೆ ಇನ್ನೂ ಹಶ್ವಾಗಿಲ್ಲ, ಕ್ರಾಸ್ ಮಾಡಿದ್ಮೇಲೆ ತಿಂತೀವಿ. ಹೊಟ್ಟೆ ಸಿತೈತೆ ಅಂತ. ಹೊಟ್ಟೆ ಹಸಿತಿದ್ಯಾ? ಅವ್ರಿಗೆಲ್ಲ ಅಳ್ತಾವ್ರೆ. ನೋಡಿ, ಇವರೆಲ್ಲ ಒಂದ್ ಕಾರಲ್ಲಿ, ನಾವೊಂದ್ ಕಾರ್. ನಾವೇ 4 ಜನ. ಈ ಕಾರ್ ಫುಲ್ ಆಗ್ಬಿಟ್ಟಿದ್ದಾರೆ. ಹಾಯ್ ಹಾಯ್ ಹಾಯ್. ನಾವೇ ಫಸ್ಟ್ ಹೋಗ್ತಾ ಇದೀವಿ, ಅವ್ರ ಕಾರು ಹಿಂದೆ ಬರ್ತಾ ಇದೆ. ದೇವಸ್ಥಾನ ಒಳ್ಳೆಡೆ ಬಂದಿತ್ತು, ಅದನ್ನ ಊರೆಲ್ಲ ಬಂದ್ಬಿಟ್ಟು ಅದನ್ನ ಕಟ್ಟಾಕಿ. ಕಟ್ಟಾಕಿದ್ರೇನೋ ಚೀತಾನ? ಹೆಂಗೋ ಕಟ್ಟಾಕಿದ್ರು? ಅದನ್ನ ಯಾರೋ ಒಬ್ಬ ಅವ್ರದ್ದು ಅದ್ರ ಮೇಲೆ ಜಂಪ್ ಮಾಡ್ತು, ಆಮೇಲೆ ಬಾಯ್ ಮುಚ್ಚಿತು, ಆದ್ಮೇಲೆ ಕಾಲು ಕಟ್ಟಾಕಿ ಕೇಜಲ್ಲಿ ಹಾಕ್ತು. ಅದಾದ್ಮೇಲೆ ನಾನು ಹೋದೆ, ಫೋಟೋ ತೆಗೆದು ಮತ್ತೆ ಬಂದೆ ಅಷ್ಟೇ. ಸ್ಟೋರೀಸ್ ಬೈ ಜಯಂತ್ ಅಂತ ಒಂದು ಸೀರೀಸ್ ಮಾಡ್ಬೋದು. ಅವ್ನು ಹೇಳಿದ್ ನಂಗೆ ಫುಲ್ ಶಾಕ್ ಆಗೋಯ್ತು. ಇಲ್ಲೇ ಇತ್ತು ಚೀತಾ, ನಾನು ಇಲ್ಲೇ ಇದ್ದೀನಿ ಅಂತ. ಅವ್ನು ಫಸ್ಟ್ ಹೇಳಿಲ್ವಲ್ಲ ಕೇಜಲ್ಲಿ ಇತ್ತು ಅಂತ. ನಾನೆಲ್ಲೋ ನಿಜವಾಗ್ಲೂ ಬಂದ್ಬಿಟ್ಟಿದ್ಯೇನೋ ಅಂದ್ರೆ ಫುಲ್ ಸಸ್ಪೆನ್ಸ್ ಇಟ್ಬಿಟ್ಟು ಲಾಸ್ಟ್ ಅಲ್ಲಿ ಅದು ಕೇಜಲ್ಲಿ ಇತ್ತವತ್ತೆ ಅಂತಾನೆ. ಆಮೇಲೆ ಕಟ್ಟಾಕಿದ್ರಲ್ಲ ಅಂದ್ರೆ ಡೌಟ್ ನನ್ಗೆ, ಅದಂಗೆ ಝೂ ಅಲ್ಲಿ ಕಟ್ಟಾಕಲ್ಲ, ಅದ್ ಹೆಂಗ್ ಕಟ್ಟಾಕಿದ್ರು ಚೀತಾನ ಅಂತ. ತಾತನ್ ಕೇಳಿ ಯಾವ್ದು ರೂಟಿಂದ ಹೋಗೋಣ ಅಂದ್ರೆ, ಈ ಹಳ್ಳಿ ಆದ್ಮೇಲೆ ಈ ಹಳ್ಳಿ, ಇದಾದ್ಮೇಲೆ ಈ ರೂಟ್, ಇದಾದ್ಮೇಲೆ ಇದು ಹೋಗೋಣ ಅಂತ ಮುಂಚೆ ನೋಡಿದವರು ಅವ್ರಿಗೆ ಬ್ಯಾಂಗ್ಳೂರ್, ನಮ್ಗೆ ಅಂಡರ್ ಕನ್ಸ್ಟ್ರಕ್ಷನ್. ಅದಕ್ಕೆ ಅರ್ಪಿ ಹೇಳಿದ್ದು ಅನ್ಸುತ್ತೆ, ಈ ರೂಟು ಎಲ್ಲ ರೋಡ್ ಸರಿಗಿಲ್ಲ ಅಂತ. ನಂಜನಗೂಡ್ಗೆ ಹೋದ್ಮೇಲೆ ಅಲ್ಲಿ ಇರೋದು ಒಂದು ಯಾರೋ ವಿಡಿಯೋ ಹಾಕಿದ್ರಲ್ಲ ಹೋದ ವಾರದಲ್ಲಿ, ಏನಂತ? ಬಂಡೀಪುರದ ರೂಟು ಹೋಗಿದ್ರಲ್ಲ, ಕಾಡ್ ರೂಟ್ ಎಲ್ಲ ಚೆನ್ನಾಗೈತೆ. ಅದೇ ಮೇ ಬಿ ಇಲ್ಲಿ ಮಾತ್ರ ರೋಡ್ ಎಲ್ಲ ಕಿತ್ತೋಗಿರ್ಬೋದು. ನೋಡೋಣ ಸ್ವಲ್ಪ ಮುಂದೆ ಹೋದ್ಮೇಲೆ ಏನಾದ್ರು ಚೆನ್ನಾಗಿದ್ಯಾ. ಒಟ್ಟಲ್ಲಿ ಅವ್ನಂತ ಎಲ್ಲ ಕಿತ್ತೋಗಿದೆ ಅಕ್ಕ. ನೋಡಿ, ಈ ರೂಟು ನೋಡಿ, ಆ ರೂಟು ನೋಡಿ ಬರ್ಬೇಕಾದ್ರೆ ಹಿಂಗನ್ಸುತ್ತೆ. ನಿದ್ದೆ ಬರ್ತಾ ಇದ್ರೆ ಈ ತರ ಸಾಂಗ್ ಹಾಕೊಂಡ್ಬಿಡ್ಬೇಕು, ನಿದ್ದೆನೇ ಬರಲ್ಲ. ಮೀಟಿಂಗ್ಗಳು ಮಾಡುವಾಗ ಅವ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಇದೇನು ವರ್ಡ್ಸ್ಗಳು ಅಂತ. ಅವಾಗ ರೀಲ್ಸ್ಗಳು ಮಾಡ್ತಾರೆ. ನಾನು ಇಷ್ಟು ವರ್ಷ ನನ್ನ ಚೈಲ್ಡ್ಹುಡ್ ಎಲ್ಲ ನಾನು ಈ ಸಾಂಗ್ ಈ ಥರ ಅಂದ್ಕೊಂಡಿದ್ದೆ ನೋಡು ಅಂತ.
ನೋಡಿಲ್ಲ, ಅವತ್ತು ಹೇಳಿದ್ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ನೀವು ಉಪ್ಪಿ ಬಾ ಅಂತಾನೋ ಏನೋ ಅನ್ನೋದು ಅಂತಾನೋ ಏನೋ ಹೇಳಿದ್ದು ಅವತ್ತು. ನಾವು ಎಲ್ಲಿ ಬಂಡೀಪುರ ಎಂಟ್ರೆನ್ಸ್ ಆಗ್ಲೇ ಕೋತಿಗಳು ಕಾಣಿಸ್ತಾ ಇದೆ. ಜಯಂತ್ ಆಮೇಲೆ ನೋಡಿ ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ಟು ಕೊಡ್ತೀವಿ. ಹಿಂದೆ ಕಾರು ತಗೊಳ್ಳಿ. ಎಷ್ಟು 50ನಾ? ಆಯ್ತು 40 ಆಗಿದೆ. ಅವ್ರಿಗೆ ಕೊಡ್ತಾರಂತ ನೋಡಿ. ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಇಲ್ಲೇ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಜಯಂತ್ ಕೇಳ್ಕೊ, ನೀನ್ ಕಾರ್ ಹಿಂಗಾಗ್ಬಿಟ್ಟಿದೆ. ಆಕ್ಸಿಡೆಂಟ್ ಆಗೈತೆ, ನಿಲ್ಸವ್ರು ಅದಕ್ಕೆ ಎಲ್ಲೇದು ಅಂತ ಚೆಕ್ ಮಾಡಕ್ಕೆ. ಯಾಕಂದ್ರೆ ಯಾವನ ಪ್ರಾಣಿಗಳು ದುರ್ಗಮ್ ಬಂದ್ಬಿಡ್ತಾರೆ, ವೆರಿಫಿಕೇಶನ್ ಮಾಡ್ತಾರೆ. ಏನ್ ನೋಡು, ಇವಾಗ ಇಲ್ಲೆಲ್ಲ ವೈಲ್ಡ್ ಅನಿಮಲ್ಸ್ ಕಾಣುತ್ತೆ. ಜಯಂತ್ ವಿಲ್ ಗೋ ಸ್ಲೋ ಹಿಯರ್, ಸಿ ದ ಸರೌಂಡಿಂಗ್ಸ್. ರಾಕಿ ಫೋನ್ ಮಾಡ್ಬಿಟ್ಟು ಒಂದ್ಸಲ ಹೇಳ್ಬಿಡು. ನಿಧಾನಕ್ಕೆ ಹೋಗೋಣ, ಇಲ್ಲೆಲ್ಲ ಇಷ್ಟೇ ಸ್ಲೋನೆ. ರಾಕಿಗೆ ಹೇಳ್ಬಿಡು ತಿರ್ಗಾ. ಒಂದು 20 ಹಂಪ್ ಹಾಕಿರ್ತಾರೆ ಇಲ್ಲಿ. ನೀನು ಇಷ್ಟಿಷ್ಟಕ್ಕೆ ಹಂಪ್ ಹಾಕಿರ್ತಾರೆ. ನೀನ್ ಹೆಂಗ್ ಮಾಡಿದ್ರು ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ. ವಿಡಿಯೋ ಎಲ್ಲೋ ಅಲ್ಲೇ ಇತ್ತಲ್ಲ. ಏನೋ ಯಾಕೇನು ಆ ಕಡೆ ಇತ್ತು. ಇಷ್ಟು ನಮಗೂ ಅಂತೂ ಇಂತೂ ಎಲಿಫೆಂಟ್ ಅಂಡ್ ಬೇಬಿ. ವಾ ಸೂಪರ್. ಸ್ಲೋ ಬೇಡ, ಅಂಚು ನಿಧಾನ. ವಾವ್, ಏನು ಮಾಡಲ್ಲ, ಅದು ಪಾಡಿಗೆ ತಿಂತಾ ಇದೆ ಅದ್ರ ಬೇಬಿ ಜೊತೆ. ಜಯಂತ್ ನೋಡಿದ್ಯಾ? ನೋಡಿದೆ. ನೈಸ್. ಇದು ಯಾಕೋ ಒಂಥರ ಆಗ್ತಿದೆ. ಸಾಕಾಯ್ತು. ಅದು ಬೇಬಿ ಜೊತೆ ಇದ್ರೆ ಸ್ವಲ್ಪ ವೈಲೆಂಟ್ ಆಗಿ ರಿಯಾಕ್ಟ್ ಮಾಡತ್ತಲ್ಲ, ಅದಕ್ಕೆ ಭಯ ಅಷ್ಟೆ. ಎಲ್ಲೊಂಟಾಯ್ತು? ಇಲ್ಲಿದೆ. ಆ ಕಡೆ ರೋಡಿಂದ ಈ ಕಡೆ ರೋಡ್ವರೆಗೂ ಎಗರುತ್ತೋದು. ಚೆನ್ನಾಗಿರುತ್ತೆ ತಿನ್ನಿ. ಉಪ್ಪಿನಲ್ಲಿಟ್ಟು ಅದು ಚೆನ್ನಾಗಿರ್ಲಿಲ್ವಾ? ವಾಟರ್ ಆಪಲ್ ಸೋಡಾ ಚೆನ್ನಾಗಿರಲ್ಲ ಅಂತ ಹೇಳಿದ್ವಿ ತಾನೆ. ಟಿಫನೇ ಮಾಡಿರಲಿಲ್ಲ, ಮೈಸೂರಿಂದ ಹೊರಟಿರೋದು ಇವಾಗ. ಏನಿಲ್ಲ, ಸುಲ್ತಾನ್ ಬತ್ತೇರಿ ಅಂತಾನೆ ಹಾಕ್ಬಿಟ್ಟವ್ರೆ, ಗ್ರ್ಯಾಂಡ್ ಬೇಕ್ ಹೌಸ್. ಇದು ಚಿಕನ್ ಎಂಥದಿದು? ಮಲ್ಬಾರ್ ಚಿಕನ್ ಅಲ್ವಾ ಇದು? ಇದು ಮಲ್ಬಾರ್ ಚಿಕನ್. ಅದು ಪರೋಟ. ಇದೇನು
ಕೊಟ್ಟವ್ರಮ್ಮ ಇದು ಫಿಶ್ ಏನಮ್ಮ ಇದು ಇಡಿಯಪ್ಪಂ ಫಿಶ್ ಚಪಾತಿ ಅಷ್ಟೇ. ಈ ಟೈಮಿಗೆ ಬಂದರೆ ಇಷ್ಟೇ ಸಿಗೋದು. ಇದಕ್ಕೇನು ಫಿಶ್ಶೇ ಹಾಕೊಂಡ್ರೆ ಚಂದನ. ಚಿಕನ್ ಒಂಚೂರು ಟೇಸ್ಟ್ ಮಾಡೋಣ. ಪರೋಟ ಇನ್ನೂ ಇದೆ. ಪರೋಟ ಪಾಲಪ್ಪ ಇವ್ರ ಹತ್ರ ಪರೋಟ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಸೈಡ್. ಹಂಗೆ ಇರಲಿ. ಇದೊಂದು ಅರ್ಧ ಕೊಡ್ಲಾ ಇಡಿಯಪ್ಪಂ. ವಾಟ್ಸ್ ದ ನೇಮ್ ಆಫ್ ದಿಸ್? ಥರ ಪಿಂಕ್ ಕಲರ್ ವಾಟರು ಸಪ್ಪನ್ ಅಂತ ಏನೋ ಈ ಕಡೆ ಟೀ ಕೇರಳ ಕಡೆ ಫುಲ್ ಫೇಮಸ್ ಅಂದ್ಬಿಟ್ಟು ಹಿಂದೆ ಟೇಬಲಲ್ಲಿ ತೊಗೊಂಡಿದ್ದು ಅಂತ ನಾವು ಕೇಳಿ ತೊಗೊಂಡಿದ್ದೀವಿ. ನೋಡೋಣ ಕುಡ್ದ್ಬಿಟ್ಟು ಹೆಂಗಿದೆ ಅಂತ. ನೀವೇ ಕುಡ್ದು ನೋಡಿ ಒಂಚೂರು. ಹೆಂಗಿದೆ? ಏನೋ ಫ್ಲೇವರ್ಡೇ ಇಲ್ವಾ? ಎಲ್ಲರೂ ಟೇಸ್ಟ್ ಮಾಡಿ. ಏನು ಟೇಸ್ಟ್ ಇಲ್ಲ, ಸುಮ್ಮನೆ ಕಲರ್ ಮಾತ್ರ ಪಿಂಕ್ ಅಷ್ಟೆ. ಇದೆಲ್ಲ ಕೇರಳ ಫೇಮಸ್ ಇರೋದೆಲ್ಲ ಹಾಕಿದ್ದಾರೆ, ಬಟ್ ನಮಗೆ ಅಷ್ಟೊಂದು ಕೆಲವೊಬ್ರು ಗೊತ್ತು, ಇನ್ನು ಮಿಕ್ದವ್ರು ಯಾರು ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತೀವಿ? ಆಚೆ ಆಟ ಆಡ್ತಿರ್ತೀರ? ಚಿಕ್ಕಣ್ಣನೂ ಬಂದ್ಬಿಟ್ಟವ್ರು ಇಲ್ಲಿಗೆ. ಶ್ರೀಶಾಂತ್, ಸಂಜು ಸ್ಯಾಮ್ಸನ್ ಬ್ಯಾಟ್, ವೆರಿ ಟೇಸ್ಟಿ. ಎಡೆಕಲ್ ಕೇವ್ಸಿಗೆ ಬಂದು 1.5 ಕಿಲೋಮೀಟರ್ ಇದೆ ನಡೆಯೋಕ್ಕೆ ಅಂತ. ನಡೆಯೋಕ್ಕಾಗದೆ ಬಿಸಿಲಿನಲ್ಲಿ ಆಚೆಯಿಂದನೇ ಬೆಟ್ಟ ನೋಡ್ಕೊಂಡು ಇಲ್ಲಿ ಜಿಪ್ ಲೈನ್ ಇದೆ, ತೋರಿಸ್ತೀನಿ. ಜಿಪ್ ಲೈನ್ ಆದರೂ ಆಡೋಣ, ಅಟ್ಲೀಸ್ಟ್ ಈ ಜಿಪ್ ಲೈನ್ ಆದರೂ ಆಡೋಣ. ಅಷ್ಟು ದೂರ ಹುಡುಗರನ್ನ ಕರ್ಕೊಂಡು ನಡೆಸ್ಕೊಂಡು 350 ಸ್ಟೆಪ್ಸ್ ಇದೆಯಂತೆ. 1.5 ಕಿಲೋಮೀಟರ್ಸ್ ಏನೋ ಇದೆ ಅಂದರು. ಇದು ಆಲ್ಮೋಸ್ಟ್ 32-34 ಡಿಗ್ರಿ ಬಿಸಿಲಿದೆ ಟೆಂಪರೇಚರು. ನಾವೆಲ್ಲ ಜಿಪ್ ಲೈನಿಗೆ ರೆಡಿ ಆಗ್ತಾ ಇದ್ರೆ ಅಲ್ಲೊಂದು ಬ್ಯಾಚ್ ಅವ್ರು ಹೆಂಗೆ ಕೂತಿದ್ದಾರೆ ಇಲ್ಲಿ. ಅವರು ಅಂಡರ್ ವೆಯ್ಟ್ ಇದ್ದಾರೆ ಅಂತ ಅವ್ರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಹೆಂಗೆ ಕೂತ್ಕೊಂಡಿದ್ದಾರೆ. ಜಾಗ ಬಿಡು, ಬನ್ನಿ ಸಿಕ್ಕಡೆ ಒಂದು ನಿಮಿಷ. ಇಲ್ಲ ರೆಡಿ ಆಗ್ತಾ ಇದ್ದಾರೆ ಹೋಗೋಕ್ಕೆ. ಅದಾದ್ಮೇಲೆ ಇವ್ರು ಇಲ್ಲಿ ರೆಡಿ ಆಗ್ತಾವ್ರೆ, ಎಲ್ಲ ಪ್ಯಾಕ್ ಮಾಡ್ಕೋತಾವ್ರೆ, ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು. ಅವರೇ ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದರೆ ಆಮೇಲೆ 250 ಏನೋ ಆಮೇಲೆ ತೊಗೋಬೋದು ವಿಡಿಯೋ. ನಾನು ಇವರಿಬ್ಬರೆಲ್ಲ ಆಮೇಲೆ ಆಮೇಲೆ ನಾನು ಹೋಗ್ತೀನಿ. ಅಲ್ಲಿವರೆಗೂ ಹೋಗಬೇಕಾಯಿತು ಎಡೆಕಲ್ ಕೇವ್ಗೆ, ಅದೇ ಗುಹೆ ಥರ ಇದೆ ಅಂತ. ಬಟ್ ಏನು 34 ಡಿಗ್ರಿನಲ್ಲಿ ನಾವು ಹತ್ಕೊಂಡು ಮೆಟ್ಲು 1.5 ಕಿಲೋಮೀಟರ್ ನಡ್ಕೊಂಡು ಈ ಮಕ್ಳನ್ನ ಕರ್ಕೊಂಡು ಹೋಗೋದು
ನೋಡೋಣ ಯಾವಾಗಾದ್ರೂ ಇನ್ನೊಂದ್ಸತಿ ಮಳೆ ಬಂದಾಗ ಹೋಗೋಣ ಅಂತ ಸುಮ್ಮನೆ. ಬಟ್ ಏನು ಮೇಲ್ವರೆಗೂ ಟ್ರಾನ್ಸ್ಪೋರ್ಟೇಷನ್ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲ ಇಲ್ಲಿ ಈ ಪಾರ್ಕಿಂಗ್ ಇಲ್ಲೇ ಲಾಸ್ಟು, ಇನ್ನೊಂಚೂರು ಇನ್ನೊಂದು ಸ್ಟಾಪ್ ಇದೆ ಅಲ್ಲಿಗೆ ಲಾಸ್ಟು. ಹಂಗಾಗಿ ಇಲ್ಲೇ ಜಿಪ್ ಲೈನ್ ಆಗಿಬಿಟ್ಟು ಹೋಗಿಲ್ಲ. ಮಳೆ ಬಿದ್ದಾಗ ಚೆನ್ನಾಗಿರುತ್ತೆ, ಈ ಬಿಸಿಲಿನಲ್ಲಿ ಏನು ಹೋಗೋದು. ಸೊ ನೆಕ್ಸ್ಟ್ ಇನ್ನೊಂದ್ಸತಿ ಯಾವಾಗಾದರೂ ಬಂದಾಗ ಹೋಗ್ತೀವಿ. ಇವಾಗ ಸಖತ್ ಬಿಸಿಲು. ಕೇರಳಲ್ಲಿ ಫೇಮಸ್ ಏನಾದರೂ ಆಗಿರಲಿ, ಮನೆಗಳು ಮಾತ್ರ ದೊಡ್ಡದಾಗಿ ಕಟ್ಕೊಂಡಿರ್ತಾರೆ. ಇಲ್ಲ ನೋಡ್ರಿ, ಸುಮ್ಮನೆ ಅವ್ರು ಕಟ್ಸ್ಕೊಳ್ಳೋದೇ ದೊಡ್ಡದಾಗಿ, ಅವ್ರಿಗೆ ಚಿಕ್ಕ ಚಿಕ್ಕದು ಅನ್ನೋದೇನಿಲ್ಲ. ಇಲ್ಲ ಎಲ್ಲ ದೊಡ್ಡ ಡೈಮೆನ್ಷನ್ ಇರೋವಂಥ ಮನೆಗಳು. ಇದು ನೋಡು ಎಷ್ಟು ಚೆನ್ನಾಗಿದೆ, ಗ್ರೀನ್ ಕಲರ್ ಅಲ್ಲ ಬ್ಲೂನ ಬ್ಲ್ಯಾಕ್ ಕಲರ್ ಇರಬೇಕು. ಹೆಂಚಿನ ಮನೆ ಎಷ್ಟೆಷ್ಟು ದೊಡ್ಡದಾಗಿರ್ತಾರೆ. ಅವ್ರಿಗೆಲ್ಲ ಟೈಮ್ ಪಾಸ್ ಆಗಲ್ವಲ್ಲ ಮಳೆಗಾಲ ಟೈಮಲ್ಲೆಲ್ಲ. ಎಲ್ಲ ದೊಡ್ಡದಿರ್ತವೆ. ಆ ಕಾಂಪೌಂಡ್ಗೆ ಒಂದು ಅಷ್ಟು ದುಡ್ಡು ಆತೈತೆ, ಇಷ್ಟು ದೊಡ್ಡ ಮನೆಗಳು. ಓ ಕಾಣೋದಿಲ್ಲ, ಕಾಂಪೌಂಡ್ ಎಲ್ಲ ದೊಡ್ಡದಾಗಿ ಮಾಡ್ಬಿಟ್ಟು. ಮಳೆ ಬೀಳ್ಬೇಕಾಗಿತ್ತು ಆಕ್ಚುಲಿ, ಚೆನ್ನಾಗಿರೋದು. ವ್ಯೂ ಚೆನ್ನಾಗಿದೆ, ಬಟ್ ಏನಂದ್ರೆ ಬಿಸಿಲು ಅಷ್ಟೇ. ಮಳೆ ಬಿದ್ದಿದ್ರೆ ಒಳ್ಳೆ ಜಾಗ. ಆ ಕಡೆ ಬೆಟ್ಟ, ಈ ಕಡೆ ಟೀ ಪ್ಲಾಂಟೇಶನ್. ಈ ಕಡೆ ಹಿಂಗೆ ಸಣ್ಣ ಸಣ್ಣ ರೋಡ್ಗಳು. ಈ ಕೇರಳ ಅದು ಅಥವಾ ಮಲಯಾಳ ಮೂವೀಸ್ ನೋಡಿ ಒಂದು ಕಾರ್ ಬಂದ್ರೆ ಇನ್ನೊಂದು ಕಾರ್ ಬರೋಕ್ಕಾಗಲ್ಲ, ಆ ಥರನೇ ಇರ್ತವೆ. ನೋಡಿ ಹೆಂಗೈತೆ, ರೋಡೇ ಇಲ್ಲ. ಅಟ್ಲೀಸ್ಟ್ ಒಂದು ರೆಸಾರ್ಟ್ಗಾದ್ರೂ ರೋಡ್ ಮಾಡ್ಕೋಬೇಕು ತಾನೆ. ನಂಗೆ ಇಂಥದ್ದು ನೋಡ್ರೇ ಭಯ ಆಗುತ್ತೆ. ಹತ್ತಿಸ್ಬಿಟ್ಟ ನೀನು ಇಳ್ಕೊ. ಎಕ್ಸ್ಲೇಟರ್ ಕೊಟ್ರೆ ಹೆಂಗಾಗುತ್ತೆ ಗೊತ್ತಾ? ಕೆಳಿಕೋಗ್ಬಾ ಮೇಲಿಕ್ಕೆ, ಒಂದೇ ಸತಿ ಬಂದ್ಬಿಡು. ಒಂದೇ ಫೋರ್ಸಲ್ಲಿ ಹೋಗು. ಅಲ್ಲಿ ನೋಡ್ಕೊಂಡು ಸೈಡ್ ಲೆಫ್ಟಲ್ಲಿ ತಾನೇ ಇಲ್ಲ 360 ವ್ಯೂ. ಏನು ವ್ಯೂ ಹಿಂದೆ ನೋಡ್ಕೊ, ಒಂದೇ ಸತಿ ಹತ್ಸು. ಇಂಥವಕ್ಕೆಲ್ಲ ಅಜ್ಜಿ ತಾರ್ ಸರಿ. ಹೋಸತಿ ಆರಾಮಾಗಿ ಇದು ಅಷ್ಟೇ. ಇದು ಸಿಮೆಂಟ್ ಕಲ್ ಮೇಲೆ ಹಾಕೋರು ಚಕ್ರ. ನಾನು ಇವಾಗ ಎಲ್ಲರನ್ನೂ ಇಳಿಸ್ಬಿಟ್ಟು ತಳ್ಸೋಣ ಅನ್ಕೊಂಡಲ್ಲ, ಹತ್ಬಿಡ್ತು ಕಾರ್. ಸಖತ್ತೈತೆ. ಮಳೆ ಬಂದಾಗ ಇನ್ಯಾವ ಪೂಕು ಅದೇ ಇಳಿದ್ ತಳ್ಳದಲ್ಲ, ಇನ್ನೇನೋ ಕರ್ಸ್ಬೇಕು. ಜಾಗ ಬಿಡು ಜಾಗ ಬಿಡು ಜಾಗ ಬಿಡು. ಮಾಡ್ದೆ ಅದಕ್ಕೆ ನನ್ಗೆ ಬಂಟಿ ಕಾರಲ್ಲಿ ಕುತ್ಕೊಳ್ಳೋದು. ಇಲ್ಲ, ಆಮೇಲೆ ಅವ್ರಿಗೆ ಟ್ರಿಕ್ಸಿ ಮಾಡಿ ರೂಢಿಯಾಗಿರುತ್ತೆ. ನಮಗೆ ಇವತ್ತು ಫಸ್ಟ್ ಬರೋರಿಗೆ ಒಂಥರ ಅಷ್ಟೇ.
ಇಳಿಸ್ಕೊಂಡು ಯಾಕೆ ಒಳಗೆ ಬರೋದೆಲ್ಲ ತಲೆ ಕೆಚ್ಕೊಬೇಕಾಗ್ತದೆ. ಏನಿಲ್ಲ, ಖಾಲಿ ಕಾರ್ ಮಾತ್ರ ಹತ್ತಿಸ್ಬೇಕು. ಹೊಸಬ್ರು ಬಂದರೆ ಪಕ್ಕ ಇಳಿಸೋದು ಇಲ್ಲ. ಯಾರು ಹತ್ತಿಸ್ತಾರೆ ಡೌನು ಅಪ್ಪ ಎಲ್ಲ ಇದ್ರೆ. ಬಂಟಿಗೆ ಗೋಡೆ ಪಕ್ಕಕ್ಕೆ ಹಾಕಕ್ಕೆ ಹೇಳು. ಇಳ್ಕೊಂಬಿಡ್ತೀವಿ. ನಾವೇ ತಾನೆ, ಯಾರು ಬರೋರಿಲ್ಲ ಹೋಗೋರು. ಹೆಂಗಿತ್ತು ಡೌನು ಅಪ್ಪು? ಅಯ್ಯಯ್ಯಪ್ಪ, ಹೆಂಗಿತ್ತು ಸ್ಟೋನ್ ಫಾಲ್? ನಿಮ್ದು ಹತ್ಬಿಡ್ತಪ್ಪ. ಅಂತೆ ಒಂದೇ ಸತಿ ಗತ ಅಂತ ಹಸಿಲ್ವಾ? ನಾವ್ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬಂದು ಯಾರಿಲ್ವಾ? ಬಟ್ಟೆ ಬಿದ್ದೋಗ್ಬಿಡಿ ಎಲ್ಲ. ಇನ್ನೇನು ಅಲ್ಲೇ ಬಿಸ್ರಿ, ಅಲ್ಲೆಲ್ಲ ಬಿಸ್ರಿ ಬೀಳ್ತಾ ಇದೆ. ಹೇಗಿತ್ತು ರೆಸಾರ್ಟ್, ಊಟ ಎಲ್ಲ ಹೇಗಿತ್ತು ಅಂತ ಇನ್ನೊಂದು ವಿಡಿಯೋದಲ್ಲಿ. ಇವತ್ತು ಇಲ್ಲಿಗೆ ಬಂದು ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ವೈನಾಡ್ದು ರೆಸಾರ್ಟ್ ಹೇಗಿತ್ತು, ಇವರೆಲ್ಲ ಹೇಗೆ ಆಟ ಆಡಿದ್ರು ಅಂತ ಅಂದ್ಬಿಟ್ಟು ಅಯ್ಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆಗಲೇ ಆಟ ಆಡ್ತಾ ಇದ್ದಾರೆ ತೋರಿಸಿ. ಆಗಲೇ ಸ್ವಿಮ್ಮಿಂಗ್ ಗಿಳಿದ್ಬಿಟ್ಟಿದೆ. ಅದೇ ನಿಧಾನ ಇನ್ನೇನು ಇದರಲ್ಲೇ ಕೈ ಬಿಟ್ಟರೆ ಒಳಗೆ ಆಮೇಲೆ. ಓಕೆ, ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನು ಚಾರ್ಜಸ್ಸು ಹೇಗಿತ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತಿಗೆ ಇಷ್ಟೇ ಸಾಕು. ಬಾಯ್.